ಬನ್ನಿ, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನ್ ನಿಮ್ಮ ಬಸವರಾಜ್. ಈ ಫೋಟೋದಲ್ಲಿ ಏನ್ ನೋಡ್ತಾ ಇದೀರಾ? ಎಲ್ಲಿ ನೋಡಿದ್ರು ಚಿನ್ನ ಚಿನ್ನ ಚಿನ್ನ. ಸಡನ್ ಆಗಿ ಏನಾದ್ರು ಈ ಫೋಟೋ ನೋಡಿದ್ರೆ ಯಾವ್ದೋ ಜ್ಯುವೆಲರಿ ಶಾಪ್ ಅಂತ ಅನ್ಕೊಬಹುದು. ಆದ್ರೆ ಇದು ಜ್ಯುವೆಲರಿ ಶಾಪ್ ಅಲ್ಲ, ಇದು ಪೊಲೀಸ್ ಠಾಣೆ. ಇಷ್ಟೊಂದು ಚಿನ್ನ ಸಿಕ್ಕಿದ್ದೆಲ್ಲಪ್ಪ ಅಂತಂದ್ರೆ 30 ಅಡಿ ಆಳದ ಯಾರಿಗೂ ಕಾಣದ ಒಂದು ಪಾಳು ಬಾವಿಯಲ್ಲಿ. ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ, ಬಾವಿ ಇದ್ದ ಮನೆಯವ್ರಿಗೂ ಕೂಡ ಬಾವಿಯಲ್ಲಿ ಚಿನ್ನ ಇದೆ ಅಂತ ಗೊತ್ತಿರ್ಲಿಲ್ಲ. ಅಕ್ಕಪಕ್ಕ ಮನೆಯವ್ರಿಗೂ ಗೊತ್ತಿರ್ಲಿಲ್ಲ. ಅಲ್ಲಿ ಸುತ್ತಮುತ್ತ ಇರೋ ಯಾರಿಗೂ ಆ ಬಾವಿಯಲ್ಲಿ ಅಷ್ಟೊಂದು ಚಿನ್ನ ಇದೆ ಅಂತ ಗೊತ್ತಿರ್ಲಿಲ್ಲ. ಈ ಚಿನ್ನದ ಮೌಲ್ಯ ಏನ್ ಗೊತ್ತ? ಬರೋಬ್ಬರಿ 13 ಕೋಟಿ ರೂಪಾಯಿ, 17 ಕೆಜಿ ಚಿನ್ನ. ಸ್ಟೋರಿ ಒಂದು ಸಿನಿಮಾ ರೀತಿಯಲ್ಲಿದೆ. ಆದ್ರೆ ಇದು ನಮ್ಮ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ SBI ಬ್ಯಾಂಕ್ ಅಲ್ಲಿ ನಡೆದಂತ ಘಟನೆ. ಈ ಘಟನೆ ಬಗ್ಗೆ ಪೂರ್ತಿ ವಿವರಣೆ ಕೊಡ್ತೀನಿ, ವಿಡಿಯೋ ಪೂರ್ತಿ ನೋಡಿ. ವಿವರಣೆ ಶುರು ಮಾಡೋದಕ್ಕಿಂತ ಮುಂಚೆ ಈ ಪ್ರಕರಣ ಭೇದಿಸಿದಂತ ನಮ್ಮ ಪೊಲೀಸ್ ಅವರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆಂದ್ರೆ ಈ ಪ್ರಕರಣ ನಡೆದಾಗ ಯಾವುದೇ ಒಂದು ಸುಳಿವನ್ನು ಕೂಡ ಈ ಆರೋಪಿಗಳು ಬಿಟ್ಟಿರ್ಲಿಲ್ಲ. ಯಾವುದೇ ಸುಳಿವುಗಳು ಇಲ್ಲದೇನೆ 6 ತಿಂಗಳಲ್ಲಿ ಈ ಪ್ರಕರಣನ ಕಂಡುಹಿಡಿದಿರೋ ಪೊಲೀಸರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಮೊದಲನೇದಾಗಿ ಈ ಬ್ಯಾಂಕ್ ಅಲ್ಲಿ ಚಿನ್ನ ಏನ್ ಅಡ ಇಟ್ಟಿದ್ರಲ್ಲ, ಇವ್ರು ಯಾರು ಏನ್ ಆಗರ್ಭ ಶ್ರೀಮಂತರಲ್ಲ, ಎಲ್ಲರೂ ಮಧ್ಯಮ ವರ್ಗದವರಾಗಿದ್ರು. ಈ ಚಿನ್ನ ಕಳೆದೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಆತಂಕಕ್ಕೀಡಾಗಿದ್ರು. ಹಾಗೆ ಬ್ಯಾಂಕಿನ ಸಿಬ್ಬಂದಿಗಳು ಕೂಡ ತುಂಬಾ ಆತಂಕಕ್ಕೀಡಾಗಿದ್ರು. ಹಾಗೆ ಅಲ್ಲಿನ ಸ್ಥಳೀಯರೆಲ್ಲರಿಗೂ ಈ ಪ್ರಕರಣ ಒಂದ್ ರೀತಿ ಶಾಕ್ ಆಗಿತ್ತು. ಏನೇ ಆದ್ರೂ ಈ ಪ್ರಕರಣನ ಭೇದಿಸುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಏನು ಪ್ರಕರಣ ಇದು ನೋಡ್ತಾ ಹೋಗೋಣ ಬನ್ನಿ. ನೀವೆಲ್ಲರೂ ಕೇಳಿರ್ತೀರ, 6 ತಿಂಗಳ ಹಿಂದೆ ನ್ಯಾಮತಿ, ದಾವಣಗೆರೆ ಜಿಲ್ಲೆ ನ್ಯಾಮತಿ SBI ಬ್ಯಾಂಕ್ ಅಲ್ಲಿ 17 ಕೆಜಿ ಚಿನ್ನ ಕಾಣೆಯಾಗಿದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಈ ಪ್ರಕರಣ ನಡೆದಾಗ ನಮ್ಮ ಪೊಲೀಸರು ಇನ್ವೆಸ್ಟಿಗೇಷನ್ ಏನ್ ಸ್ಟಾರ್ಟ್ ಮಾಡಿದ್ರು, ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ದೆಹಲಿ, ಅಸ್ಸಾಂ, ಒರಿಸ್ಸಾ, ಕೇರಳ ಎಲ್ಲಾ ರಾಜ್ಯಗಳಲ್ಲೂ ಏನ್ ಪ್ರಕರಣನ ಭೇದಿಸಕ್ಕೆ ಕಾರ್ಯಾಚರಣೆ ನಡೆಸಿದ್ರು. ಕೊನೆಯದಾಗಿ ಗೊತ್ತಾಗಿದ್ದಂದ್ರೆ ಅವ್ರು ಯಾರೋ ಬೇರೆ ರಾಜ್ಯದವರಲ್ಲ, ಅವರು ಬ್ಯಾಂಕ್ ಇಂದ ಸ್ವಲ್ಪ ದೂರನೇ ಈ ದರೋಡೆಕೋರರು ಇದ್ರು ಅನ್ನೋದು ಇವಾಗ ಗೊತ್ತಾಗಿರೋ ಮಾಹಿತಿ. ಹೇಗೆ ದರೋಡೆ ಆಯ್ತು, ದರೋಡೆ ಆದ ನಂತರ ಏನಾಯ್ತು, ಇದೆಲ್ಲ ಡೀಟೇಲ್ಸ್ ಗಮನಿಸ್ತಾ ಹೋಗೋಣ. ಸೇಮ್ ಒಂದು ಸಿನಿಮಾ ರೀತಿಯಲ್ಲಿ ದರೋಡೆ ನಡೆದಿದೆ, ನೋಡ್ತಾ ಹೋಗೋಣ ಬನ್ನಿ. ಈ ಘಟನೆಯ ಮಾಸ್ಟರ್ ಮೈಂಡ್ ವಿಜಯ್ ಅಂತ. ಇವರು ಮೂಲ ತಮಿಳ್ನಾಡವರು. ಇವರು ಬಹಳ ವರ್ಷದಿಂದ ಕರ್ನಾಟಕದಲ್ಲಿ ಅಂದ್ರೆ ನ್ಯಾಮತಿಯಲ್ಲೇ ವಾಸವಾಗಿದ್ದಾರೆ. ಬೇಕರಿ ಇರುತ್ತೆ, ಆ ತಂದೆಯ ಬೇಕರಿಯನ್ನ ಈ ವಿಜಯ್ ಎಂಬಾತ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ನ್ಯಾಮತಿನಲ್ಲೇನೆ. ಬೇಕರಿಲಿ ಹೇಳ್ಕೊಳ್ಳೋ ರೀತಿ ಏನು ಬಿಸ್ನೆಸ್ ಆಗ್ತಾ ಇರ್ಲಿಲ್ಲ. ಅದಕ್ಕಾಗಿ ಈ ವಿಜಯ್ ಈ ಬೇಕರಿನ ಇನ್ನಷ್ಟು ವಿಸ್ತರಣೆ ಮಾಡ್ಬೇಕು ಅಂತ ಅದೇ SBI ಬ್ಯಾಂಕಿಗೆ ಲೋನ್ ಕೇಳೋದಕ್ಕೆ ಹೋಗಿರ್ತಾನೆ. ಒಂದಲ್ಲ ಎರಡು ಮೂರ್ ಬಾರಿ ಆ ಲೋನ್ ಕೇಳೋದಕ್ಕೆ ಹೋಗಿರ್ತಾನೆ. ಅವನ್ ಲೋನು ರಿಜೆಕ್ಟ್ ಆಗಿರುತ್ತೆ. ಆ ಲೋನ್ ಕೊಡೋದಕ್ಕೋಸ್ಕರ ಅವ್ನು ಲಂಚನ ಕೊಟ್ಟಿರ್ತಾನೆ. ಆ ಲೋನ್ ಬೇಕು ಅಂತ ತುಂಬಾ ಪ್ರಯತ್ನ ಮಾಡಿರ್ತಾನೆ ಲೋನ್ಗೋಸ್ಕರ. ಯಾವ ಬ್ಯಾಂಕ್ ಅಲ್ಲಿ? ಅದೇ SBI ಬ್ಯಾಂಕ್ ಅಲ್ಲೇನೆ ಲೋನ್ ಅಪ್ಲೈ ಮಾಡೋದಕ್ಕೆ ಪ್ರಯತ್ನ. ಆಗಾಗ ಏನು ಬ್ಯಾಂಕಿಗೆ ಲೋನ್ ಪಟ್ಟಾಗ ಹೋಗಿ ಬರ್ತಾ ಇರ್ತಾನಲ್ಲ, ಹೋಗಿ ಬಂದ ಸಂದರ್ಭದಲ್ಲಿ ಬ್ಯಾಂಕ್ ನ ನೀಟಾಗಿ ಅಬ್ಸರ್ವ್ ಮಾಡಿರ್ತಾನೆ. ಯಾವ್ಯಾವ ಸ್ಥಳದಲ್ಲಿ ಏನೇನಿದೆ, ಯಾವ ರೀತಿ ಬ್ಯಾಂಕಿಗೆ ಎಂಟ್ರಿ ಕೊಡ್ಬೇಕು ಅನ್ನೋದನ್ನ ಅವನು ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹೋದಾಗಲ್ಲ ಅದೇ ಕೆಲಸ ಮಾಡ್ತಾ ಇರೋದವನು. ಲೋನ್ ಯಾವಾಗ ನನಗೆ ಇವ್ರು ಕೊಡಲ್ಲ, ಲೋನ್ ಕೊಡೋದಕ್ಕೆ ನಿರಾಕರಿಸಿದ್ರು ಅಂದಾಗ ಇವನು ಈ ಬ್ಯಾಂಕ್ ಅನ್ನ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಈ ಬ್ಯಾಂಕ್ ನ ದರೋಡೆ ಮಾಡ್ಲೇಬೇಕು ಅಂತ ಸ್ಕೆಚ್ ಹಾಕ್ತಾನೆ. ಸ್ಕೆಚ್ ಹಾಕ್ದವನು 6 ತಿಂಗಳ ಕಾಲಕ್ಕೆ ಸ್ಕೆಚ್ ಹಾಕ್ತಾನೆ. ಇವನು ಪ್ರಮುಖವಾಗಿ ಮನಿ ಈಸ್ಟ್ ಅಂತ ಒಂದು ವೆಬ್ ಸೀರೀಸ್ ಬರ್ತಾ ಇರುತ್ತೆ. ಆ ವೆಬ್ ಸೀರೀಸ್ ನೋಡ್ತಾ ಇರ್ತಾನೆ. ಯೂಟ್ಯೂಬ್ ಅಲ್ಲಿ ಹೇಗೆ ಕಳ್ತನ ಮಾಡೋದು ಇದನ್ನೆಲ್ಲಾ ನೋಡಿ 6 ತಿಂಗಳ ಕಾಲ ಇವನು ಬ್ಯಾಂಕ್ ನ ದರೋಡೆ ಮಾಡೋದಕ್ಕೆ ಸ್ಟಡಿ ಮಾಡಿ ಸ್ಕೆಚ್ ಹಾಕಿ. ಈತನಿಗೆ ಸಾಥ್ ಕೊಟ್ಟಿದ್ದು ಆತನ ತಮ್ಮನೇ ಈತನಿಗೆ ಸಾಥ್ ಕೊಟ್ಟ, ಮತ್ತೆ ಆತನ ಅಳಿಯ. ಹಾಗೆ ದಾವಣಗೆರೆಯಲ್ಲಿದ್ದಂತ ಇನ್ನು 3 ಸ್ನೇಹಿತರು. ಒಟ್ಟಾರೆ 6 ಜನ ಈ ಪ್ಲಾನ್ ನ ರೂಪಿಸ್ತಾರೆ. ಈ 6 ಜನ ಸೇರಿ ಸಾಕಷ್ಟು ದಿನದಿಂದ ನೀಟಾಗಿ ಪ್ಲಾನ್ ರೂಪಿಸ್ತಾರೆ. ಪ್ಲಾನ್ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಅಕ್ಟೋಬರ್ 28ರ ಆಸುಪಾಸಿನಲ್ಲಿ, ಅಂದ್ರೆ ಆ ದಿನದಲ್ಲಿ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಒಂದ್ 3 ಡೇಸ್ ರಜಾ ಇರುತ್ತೆ. ಇದು ಸರಿಯಾದ ಸಮಯ ನಾವು ಬ್ಯಾಂಕ್ ನ ದರೋಡೆ ಮಾಡೋದಕ್ಕೆ ಅಂತ ಯೋಚನೆ ಮಾಡಿ ಅಕ್ಟೋಬರ್ 28 ಬ್ಯಾಂಕ್ ದರೋಡೆ ಮಾಡೋದಕ್ಕೆ ಹೋಗ್ತಾರೆ. ಅದೇ ಪ್ರಕಾರ ಅಕ್ಟೋಬರ್ 28ನೇ ತಾರೀಕಿನೇ ಅವ್ರು ದರೋಡೆ ಮಾಡ್ತಾರೆ. ಮುಂಚೆನೆ ಅವ್ರು ನೀಟಾಗಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಯಾವ ತರ ದರೋಡೆ ಮಾಡ್ಬೇಕು, ಯಾವುದೇ ಸಾಕ್ಷಿ ಬಿಡದೇನೆ ಸಾಕ್ಷಿ ನಾಶ ಯಾವ ತರ ಮಾಡ್ಬೇಕು ಅನ್ನೋದನ್ನ ಅವರು ಪ್ಲಾನ್ ಮಾಡ್ಕೊಂಡು ಬ್ಯಾಂಕಿಗೆ ಎಂಟ್ರಿ ಕೊಡ್ತಾರೆ. 4 ಕಿಲೋಮೀಟರ್ ಹಿಂದೆನೆ ಅವ್ರು ಡೆಸ್ಟರ್ ಕಾರ್ ನಿಲ್ಸ್ತಾರೆ. ವೆಹಿಕಲ್ ನ ಬ್ಯಾಂಕ್ ಹತ್ರ ತಗೊಂಡು ಹೋಗೋದಿಲ್ಲ. ಯಾಕೆಂದ್ರೆ CCTVಯಲ್ಲಿ ಆ ಗಾಡಿ ನಂಬರ್ ಏನಾದ್ರು ಕಂಡು ಬಂದ್ರೆ ಸುಳಿವು ಸಿಗ್ಬೋದು ಅನ್ನೋ ಕಾರಣಕ್ಕೇನೆ ಬ್ಯಾಂಕಿನ 4 ಕಿಲೋಮೀಟರ್ ಹಿಂದೆನೆ ಅವ್ರ ಕಾರ್ ನಿಲ್ಸಿ ಅವರು ಬ್ಯಾಂಕಿಗೆ ನಡ್ಕೊಂಡು ಹೋಗ್ತಾರೆ. ಆ ಬ್ಯಾಂಕಿನ ಹಿಂದೆ ಒಂಥರ ಕಾಡು ದಾರಿ ತರ, ಅಂದ್ರೆ ಪೊದೆ, ಮುಳ್ಳು ಈ ತರ ಎಲ್ಲ ಇರುತ್ತೆ. ಯಾವುದೇ CC ಕ್ಯಾಮ್ರಾ ಇಲ್ದೇ ಇರೋದನ್ನ ಅವ್ರು ಗುರುತುಪಡಿಸ್ಕೊಂಡು
ಖಚಿತಪಡಿಸ್ಕೊಂಡು ಬ್ಯಾಂಕಿನ ಹಿಂದೆಯಿಂದ ಬ್ಯಾಂಕ್ ಹತ್ರ ಎಂಟ್ರಿ ಕೊಡ್ತಾರೆ. ಅಲ್ಲಿ ಎಲ್ಲ ಮುಳ್ಳು ಪೆದೆ ಮರ ಗಿಡಗಳಿರ್ತವೆ, ಆ ದಾರಿಯಿಂದಾನೇ ಬ್ಯಾಂಕಿಗೆ ಎಂಟ್ರಿ ಕೊಡ್ತಾರೆ. ಅವರು ಯಾವುದೇ ಫೋನ್ ಅನ್ನು ಕೂಡ ಉಪಯೋಗಿಸಿಲ್ಲ. ಯಾಕೆಂದ್ರೆ ಪೊಲೀಸರು ಈ ಟವರ್ ಲೊಕೇಶನ್ ನೋಡ್ತಾರೆ, ಆ ಟವರ್ ಅಲ್ಲಿ ಆ ಡೇಟ್ ಅಲ್ಲಿ ಯಾವ ಸಿಮ್ದು ಟವರ್ ಇತ್ತು, ಯಾವ ಸಿಮ್ ಅಲ್ಲಿ ಆಕ್ಟಿವೇಟ್ ಆಗಿತ್ತು, ಇದನ್ನೆಲ್ಲ ಕಂಡುಹಿಡಿಬಹುದು ಅಂತ ಅವ್ರು ಮುಂಚೆನೆ ಯೋಚನೆ ಮಾಡಿ ಯಾರು ಕೂಡ ಯಾವುದೇ ಮೊಬೈಲ್ ಕೂಡ ಬ್ಯಾಂಕ್ ಹತ್ರ ತಗೊಂಡ್ಬಂದಿರೋದಿಲ್ಲ. ಹತ್ರ ಬಂದ ಮೇಲೆ ಅವರು ಮೊದಲನೇ ಪ್ಲಾನ್ ಪ್ರಕಾರ ಅವ್ರು ಸುಮಾರು ಸಲ ಬ್ಯಾಂಕ್ ಹತ್ರ ನೋಡಿ ಅಬ್ಸರ್ವ್ ಮಾಡಿರೋ ಪ್ಲಾನ್ ಪ್ರಕಾರ ಕಿಟಕಿಯಿಂದ ಅವರು ಮೊದಲನೇದಾಗಿ ಕಿಟಕಿಯ ಏನು ರಾಡ್ಗಳಿರುತ್ತೆ ಅಂದ್ರೆ ಕಿಟಕಿಯ ಗ್ರಿಲ್ ಗಳನ್ನ ಕಟ್ ಮಾಡ್ತಾರೆ. ಕಟಿಂಗ್ ಮಿಷಿನ್ ಸಹಾಯದಿಂದ ಕಿಟಕಿ ಗ್ರಿಲ್ ನ ಕಟ್ ಮಾಡಿ ಬ್ಯಾಂಕ್ ಒಳಗೆ ಎಂಟ್ರಿ ಕೊಡುತ್ತೆ. ಬ್ಯಾಂಕ್ ಒಳಗೆ ಎಂಟ್ರಿ ಆಗಿ CCTVಗೆ ಏನ್ ಅಲಾರಾಮ್ ಬಂದಿರೋ ವೈರಿಂಗ್ ಕನೆಕ್ಷನ್ ಹುಡುಕಿ ಮೊದಲನೇದಾಗಿ ಆ ವೈರಿಂಗ್ ಕನೆಕ್ಷನ್ ನ ಕಟ್ ಮಾಡ್ತಾರೆ. ಯಾವುದೇ ರೀತಿ ಅಲಾರಾಮ್ ಬರದೇ ಇರೋ ತರ CCTV ವೈರಿಂಗ್ ಕನೆಕ್ಷನ್ ಕಟ್ ಮಾಡಿ ನಂತರ ಆ ಬ್ಯಾಂಕ್ ಲಾಕರ್ ಏನಿರುತ್ತೆ ಅದನ್ನ ಗ್ಯಾಸ್ ಕಟರ್ ಸಹಾಯದಿಂದ ಆ ಲಾಕರ್ ನ ಕಟ್ ಮಾಡಿ ಅವ್ರು ತಂದಿರೋ ಇನ್ನೊಂದು ಬಾಕ್ಸಿಗೆ ಅಲ್ಲಿದ್ದಕ್ಕಂತ 17 kg ಚಿನ್ನವನ್ನ ಅವ್ರ ಬಾಕ್ಸಿಗೆ ತುಂಬ್ಕೊಂತಾರೆ. ತಂದಿರೋ ಚಿನ್ನನೆಲ್ಲ ಅಲ್ಲಿಂದ 4 ಕಿಲೋಮೀಟರ್ ದೂರ ಇರೋ ಡಸ್ಟರ್ ಕಾರ್ನ ಡಿಕ್ಕಿಯಲ್ಲಿ ಇಡ್ತಾರೆ. ಒಂದಷ್ಟು ದಿನಗಳ ಕಾಲ ಆ ಕಾರು ಆ ಬ್ಯಾಂಕ್ ಇಂದ 4 ಕಿಲೋಮೀಟರ್ ದೂರದಲ್ಲೇನೆ ನಿಂತಿರುತ್ತೆ. ಅದನ್ನ ಎಲ್ಲೂ ಕೂಡ ತಗೊಂಡೋಗಿರಲ್ಲ ಅವರು. ಕಾರ್ ಅಲ್ಲೇ ನಿಂತಿರುತ್ತೆ. ಸ್ವಲ್ಪ ದಿನಗಳಾದ್ಮೇಲೆ ಆ ಡಸ್ಟರ್ ಕಾರ್ನ ಈ ವಿಜಯ್ನ ಮೂಲ ಊರೇನಿದೆ, ಮೂಲ ಊರು ತಮಿಳುನಾಡಿನ ಮಧುರೈ. ಆ ಮಧುರೈ ಹತ್ರ ಆ ಡಸ್ಟರ್ ಕಾರ್ನ ತಗೊಂಡ್ ಹೋಗ್ತಾರೆ. ಮಧುರೈಯಲ್ಲಿ ಇವ್ರ ಮನೆ ಹತ್ರ ಒಂದು ಪಾಳು ಬಾವಿ ಇರುತ್ತೆ. ಆ ಬಾವಿನ ಯಾರು ಕೂಡ ಯೂಸ್ ಮಾಡ್ತಾ ಇರಲ್ಲ. ತುಂಬಾ ವರ್ಷಗಳಿಂದ ಬಾವಿ ಪಾಳು ಬಿದ್ದಿರುತ್ತೆ. ಇವ್ರು ತಂದಿರೋ ಚಿನ್ನನೆಲ್ಲ ಆ ಬಾಕ್ಸ್ ಅಲ್ಲಿ ಒಂದು ಲಾಕರ್ ಅಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಆ ಬಾವಿ ಒಳಗಡೆ ಸೇಫ್ ಆಗಿ ಬಿಡ್ತಾರೆ. ಯಾರು ಓಡಾಡದೇ ಇರೋ ಜಾಗದಲ್ಲಿರೋ ಅವ್ರ ಮನೆ ಹತ್ರನೇ ಏನ್ ಬಾವಿ ಇರುತ್ತೆ ಆ ಬಾವಿಯ ಒಳಗಡೆ ಇವ್ರು ತಂದಿರೋ ಚಿನ್ನನ ಸೇಫ್ ಆಗಿ ಬಾವಿ ಒಳಗಡೆ ಇಟ್ಟಿರ್ತಾರೆ. ಆದ್ರೆ ಇವರು ಆ ಬಂಗಾರದಲ್ಲಿ ಈ 6 ಜನ ಸ್ವಲ್ಪ ಸ್ವಲ್ಪ ಬಂಗಾರ ತಗೊಂಡು ಅಡ್ಬಿಟ್ಟು ಇವ್ರಿಗೆ ಏನ್ ಸ್ವಲ್ಪ ಖರ್ಚಿರುತ್ತೆ ಆ ಖರ್ಚಿಗೋಸ್ಕರ ಸ್ವಲ್ಪ ಸ್ವಲ್ಪ ಬಂಗಾರ ಮಾತ್ರ ತಗೊಂಡು ಉಳಿದಿರೋದು ಇಟ್ಟಿರ್ತಾರೆ. ಈ 6 ಜನ ಎಷ್ಟು ನೀಟಾಗಿ ಪ್ಲಾನ್ ಮಾಡಿರ್ತಾರೆ ಅಂದ್ರೆ ಅವರ ಸಂಬಂಧಿಕರಿಗಾಗ್ಲಿ ಅವ್ರ ಮನೆಯವ್ರಿಗಾಗ್ಲಿ ಯಾರಿಗೂ ಕೂಡ ಈ ವಿಚಾರನ ಹೇಳಿರಲ್ಲ. ನಾವ್ ನಾಳೆ ಏನಾದ್ರು ಶ್ರೀಮಂತರಾಗ್ಬೋದು, ಯಾರಿಗಾದ್ರೂ ಅನುಮಾನ ಬರ್ಬೋದು ಅನ್ನೋ ಕಾರಣಕ್ಕೇನೆ ಯಾರಿಗೂ ಕೂಡ ಈ ವಿಚಾರನ ಹೇಳಿರಲ್ಲ. ಅವ್ರ ಯೋಚನೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ಪೊಲೀಸರು ಒಂದಷ್ಟು ವರ್ಷಗಳ ಕಾಲ ಹುಡುಕಾಡ್ತಾರೆ. ಆಮೇಲೆ ಈ ಪ್ರಕರಣ ಸ್ವಲ್ಪ ಮರೆ ಮಾಚಿದ ಮೇಲೆ ಈ ಚಿನ್ನ ತಗೊಂಡ್ ಬಳಸ್ಕೊಳ್ಳೋಣ, ಅಲ್ಲಿವರೆಗೂ ಕೂಡ ಯಾರಿಗೂ ಈ ಮಾಹಿತಿನ ನೀಡಬಾರ್ದು ಅಂತ 6 ಜನ ಒಗ್ಗಟ್ಟಾಗಿ ಅದೇ ರೀತಿ ಯಾರಿಗೂ ಮಾಹಿತಿ ನೀಡದೆ 6 ಜನ ಹಿಂದಿನ 6 ತಿಂಗಳಿಂದ ಇದನ್ನ ಗುಟ್ಟಾಗಿ ಇಟ್ಕೊಂಡ್ ಬಂದಿರ್ತಾರೆ. ಇದಾದ ನಂತರ ಹಿಂದೆ ಕೆಲಸ ಮಾಡ್ತಿದ್ರಲ್ಲ ಈ ಕೆಲಸನೇ ಕಂಟಿನ್ಯೂ ಆಗಿ ಆರಾಮಾಗಿ ಮಾಡ್ಕೊಂಡಿರ್ತಾರೆ. ಈ ವಿಜಯ್ ಬೇಕರಿಲಿ ಅವ್ನ್ ಪಡಗೊಂಡ್ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಪೊಲೀಸರು 5 ತಂಡ ರೂಪಿಸ್ಕೊಂಡು ಹಗಲು ರಾತ್ರಿ ಏನದೆ ಇವ್ರ ಬಗ್ಗೆ ಏನಾದ್ರೂ ಸುಳಿವು ಸಿಗುತ್ತಾ ಅಂತ ಹುಡುಕ್ತಾ ಇದ್ದಾರೆ. ಇನ್ನೊಂದು ಅವಾಗ್ಲೇ ನಾನು ಹೇಳೋದ್ ಮರ್ತ್ಬಿಟ್ಟೆ, ಇವರು ಏನ್ ಆ ಬ್ಯಾಂಕ್ ಇಂದ ಚಿನ್ನ ಕದ್ಕೊಂಡ್ ಬರ್ಬೇಕಾರೆ ಅಲ್ಲಿ CCTV ಫುಟೇಜ್ ಏನಿರುತ್ತೆ ಆ DVR ನ ಕುಟ್ಟಿ ಪುಡಿ ಮಾಡಿ ನದಿಗೆ ಎಸ್ಬಿಟ್ಟಿರ್ತಾರೆ. ಆಮೇಲೆ ನಾಳೆ ಯಾವ್ದಾದ್ರು ಡಾಗ್ ಸ್ಕ್ವಾಡ್ ಇಂದ ಅವ್ರನ್ನ ಪತ್ತೆ ಹಚ್ಚಬಹುದು ಅನ್ನೋ ಒಂದು ಕಾರಣಕ್ಕೆ ಇವ್ರು ಮುಂಚೆನೆ ಬುದ್ಧಿ ಉಪಯೋಗಿಸಿ ಬ್ಯಾಂಕಿನ ತುಂಬಾ ಇವ್ರೆಲ್ಲೆಲ್ಲಿ ಓಡಾಡಿದ್ರಲ್ಲ ಆ ಬ್ಯಾಂಕಿನ ತುಂಬಾ ಖಾರು ಪುಡಿ ಎರಚಿರ್ತಾರೆ. ಖಾರು ಪುಡಿನ ಫುಲ್ ಬ್ಯಾಂಕ್ ತುಂಬಾ ಎರಚಿ ನಂತರ ಅದೇ ಕಿಟಕಿಯಿಂದ ಹೊರ ಬಂದಿರ್ತಾರೆ ಇವರು. ಪೊಲೀಸರಿಗೆ ಡೌಟ್ ಬಂದಿದ್ದೇನಂದ್ರೆ ಇದನ್ನ ಹೊಸಬ್ರು ಯಾರು ಮಾಡಿರಲ್ಲ. ಯಾಕೆಂದ್ರೆ CCTV ಅಲ್ಲೂ ಮಾಹಿತಿ ಇಲ್ಲ, ಫೋನ್ ಇಲ್ಲ, ಖಾರು ಪುಡಿ ಹೆಚ್ಚಿರೋದು ಈ ತರ ಎಲ್ಲ ಪ್ಲಾನ್ ಮಾಡಿರೋದು ನೋಡಿದ್ರೆ ಇದನ್ನ ಯಾರೋ ಹೊಸಬ್ರು ಮಾಡಿರೋ ತರ ಅನ್ಸ್ತಾ ಇರಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಂಡು ಪೊಲೀಸ್ನವರು ಇದನ್ನ ಯಾರೋ ತುಂಬಾ ಅನುಭವ ಇರೋರೇ ಮಾಡಿರ್ಬೇಕು ಅಂತ ಪೊಲೀಸರು ಹೊರ ರಾಜ್ಯಗಳಿಗೆ ಹೋಗ್ತಾರೆ, ಬೇರೆ ಕಡೆ ಎಲ್ಲೆಲ್ಲೋ ತಂಡ ರೂಪಿಸ್ಕೊಂಡು ಎಲ್ಲರನ್ನೂ ಹುಡುಕ್ತಾರೆ. ಆದ್ರೆ ಅವರಿಗೂ ಇಲ್ಲಾಗಿರೋ ಕೃತ್ಯಗೂ ಯಾವುದೇ ಲಿಂಕ್ ಕೂಡ ಸಿಗ್ತಾ ಇರಲ್ಲ. ಇಷ್ಟೆಲ್ಲ ಹುಡುಕಿದ ಪೊಲೀಸ್ನವರಿಗೆ ಒಂದು ಸುಳಿವು ಏನಂದ್ರೆ ಇದನ್ನ ಯಾರೋ ಹೊರ ರಾಜ್ಯದವ್ರು ಮಾಡಿಲ್ಲ, ಇಲ್ಲಿ ಯಾರೋ ಸುತ್ತಮುತ್ತಲೇ ಇರೋರು ಮಾಡಿರ್ಬೋದು ಅಂತ ಅವ್ರಿಗೆ ಮೈಂಡ್ ಅಲ್ಲಿ ಬಂದು ತನಿಖೆನ ಗ್ರೌಂಡ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಒಂದ್ ಪಾಯಿಂಟ್ ಟು ಪಾಯಿಂಟ್ ನೋಡಿ ಯಾರು ಅತಿ ಹೆಚ್ಚು ಸಾರಿ ಬ್ಯಾಂಕಿಗೆ ಬಂದಿದ್ರು, ಆ ಬ್ಯಾಂಕ್ ನ ಸುತ್ತಮುತ್ತ ಯಾರು ಓಡಾಡ್ತಾ ಇದ್ರು, ಈ ಬ್ಯಾಂಕಿನ ಮೇಲೆ ಯಾರಿಗಾದ್ರು ಸಿಟ್ ಇತ್ತ, ಈ ಬ್ಯಾಂಕ್ ಯಾರ್ಯಾರು ಲೋನ್ ಅಪ್ಲೈ ಮಾಡಿದ್ರು, ಆಮೇಲೆ ಆ ಬ್ಯಾಂಕ್ ಅಲ್ಲಿ ಏನ್ ಎರಚಿರ್ತಾರೆ ಈ ಖಾರದ ಪುಡಿ ಎಲ್ಲಿಂದ ತಂದಿದ್ರು ಇವ್ರಿಗೆ ಗೊತ್ತಾಗುತ್ತೆ. ಈ ಖಾರದ ಪುಡಿನ ತಮಿಳುನಾಡಿನ ಮಧುರೈಯಿಂದ ತಂದಿರೋದು ಅಂತ. ಹಾಗೆ ಅವ್ರಿಗೊಂದು ಯಾವ್ದೋ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಸಣ್ಣದಾಗಿ ಏನೋ ಎವಿಡೆನ್ಸ್ ಸಿಕ್ಕಿರ್ಬೋದು. ಆಮೇಲೆ ಒಂದು ಎವಿಡೆನ್ಸ್ ಸಣ್ಣ ಎವಿಡೆನ್ಸ್ ಇಂದ ವಿಜಯ್ನ ಈ ಬೇಕರಿ ವಿಜಯ್ನ ಕರ್ಕೊಂಡ್ಬಂದು ವಿಚಾರಣೆಗೆ ಶುರು ಮಾಡ್ತಾರೆ. ಯಾವ ರೀತಿ ವರ್ಕ್ ಮಾಡ್ತಾರೆ ಗೊತ್ತಲ್ಲ. ಈ ಪೊಲೀಸರು ಇವರು ವರ್ಕ್ ಶುರು ಮಾಡಿದ ಸ್ವಲ್ಪ ಹೊತ್ತಿನಲ್ಲೇ ಆ ವಿಜಯ್ ಎಲ್ಲವನ್ನ ಕಕ್ಕಿ ಬಿಡ್ತಾನೆ. ಈ ಬ್ಯಾಂಕ್ ದರೋಡೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿನ ವಿಜಯ್ ಎಲ್ಲವನ್ನು ಪೊಲೀಸರಿಗೆ ಹೇಳ್ಬಿಡ್ತಾನೆ. ಒಂದೇ ಒಂದು ಸುಳುವು, ಬ್ಯಾಂಕಿಗೆ ಯಾರು ಹೆಚ್ಚಿಗೆ ಓಡಾಡ್ತಾ ಇದ್ರು, ಲೋನ್ ಅಪ್ಲೈ ಮಾಡಿದ್ರು, ಬ್ಯಾಂಕ್ ಮೇಲೆ ಯಾರಿಗಾರು ಸಿಟ್ಟಿತ್ತ, ಈ ಒಂದು ಸುಳಿವು ಇನ್ನ ಟೆಕ್ನಿಕಲ್ ಸ್ವಲ್ಪ ಎವಿಡೆನ್ಸ್
ಹೇಳ್ಕೊಳ್ಳೋ ರೀತಿ ಹೆಚ್ಚಾಗಿ ಎವಿಡೆನ್ಸ್ ಏನ್ ಸಿಕ್ಕಿರ್ಲಿಲ್ಲ. ಸ್ವಲ್ಪ ಎವಿಡೆನ್ಸ್ ಇಂದಾನೆ ಈ ವಿಜಯ್ನ ಕರ್ಕೊಂಡು ಹೋಗಿ ಇವ್ರು ವಿಚಾರಣೆ ಪ್ರಾರಂಭಿಸಿದ ಸ್ವಲ್ಪ ಹೊತ್ತಿನಲ್ಲೇ ಇವನು ತಪ್ಪು ಒಪ್ಕೊಂಡು ಮಾಡಿರ್ತಕ್ಕಂತ ಎಲ್ಲಾ ಕೃತ್ಯಗಳನ್ನ ಬಾಯ್ಬಿಡ್ತಾನೆ. ಇವನ್ ವಿಜಯ್ ಬಾಯ್ಬಿಟ್ಟ ಮೇಲೆ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಇದನ್ನ ಬೇರೆ ಎಲ್ಲೇ ಇರೋರು ಮಾಡಿರೋದಲ್ಲ, ಇಲ್ಲೇ ಸುತ್ತಮುತ್ತ ಇರೋರು ಮಾಡಿರೋದು ಅಂತ. ಹೀಗೆ ವಿಜಯ್ ನ ಹಿಡಿದು ವರ್ಕ್ ಮಾಡಾದ್ಮೇಲೆ ಒಬ್ಬರಾದ ನಂತರ ಒಬ್ರು ಒಟ್ಟಾರೆ 6 ಜನರನ್ನ ಬಂಧಿಸುವಲ್ಲಿ ಈ ನಮ್ಮ ದಾವಣಗೆರೆ ನ್ಯಾಮತಿ ಪೊಲೀಸರು ಯಶಸ್ವಿ ಆಗ್ತಾರೆ. ಯಾವುದೇ ಎವಿಡೆನ್ಸ್ ಇಲ್ಲದೆ ಸಣ್ಣ ಸಣ್ಣ ಡಾಟ್ ನ ಕನೆಕ್ಟ್ ಮಾಡಿ ಇವನ್ 2 ಬಾರಿ ಲೋನ್ಗೆ ಪ್ರಯತ್ನ ಮಾಡಿರ್ತಾನೆ. ಈ ಒಂದು ಸಣ್ಣ ಸಣ್ಣ ಡಾಟ್ ನ ಹಿಡ್ಕೊಂಡು ವಿಚಾರಣೆಗೆ ಅಂತ ಈ ವಿಜಯ್ನ ಕರ್ಕೊಂಡ್ ಬಂದಾಗ ಇವನ್ ಪೊಲೀಸರ ಅವರು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ ಗೊತ್ತಲ್ಲ, ಯಾವ ರೀತಿ ಬಾಯ್ ಬಿಡ್ಸಕ್ ಪ್ರಯತ್ನ ಮಾಡ್ತಾರೆ ಅಂತ ಗೊತ್ತಲ್ಲ, ಅದರಿಂದ ಅವನು ಬಾಯ್ ಬಿಟ್ಟಿದ್ದ. ಅವ್ನು ಬಾಯ್ ಬಿಟ್ಟಿಲ್ಲ ಅಂದ್ರೆ ಯಾವ್ದೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ಅವನ ನಡವಳಿಕೆ ಅದೆಲ್ಲ ನೋಡಿ ಪೊಲೀಸರಿಗೆ ಇನ್ನೂ ಹೆಚ್ಚು ಅನುಮಾನ ಮೂಡಿ ಅವನ್ ಇನ್ನ ಚೆನ್ನಾಗಿ ಎನ್ಕ್ವೈರಿ ಮಾಡಿರೋದ್ರಿಂದ ಅವ್ನು ಬಾಯ್ ಬಿಟ್ಟಿರ್ತಾನೆ. ಈ ರೀತಿ ಈ ಪ್ರಕರಣ ಅವನಿಂದ ಈ 6 ಜನರನ್ನ ಬಂಧಿಸಿ ಆ ಚಿನ್ನನ ತಗೊಂಡೋಗಿ ಆ ಪಾಳು ಬಾವಿಲಿ ಇಟ್ಟಿದ್ರು ತಮಿಳುನಾಡಿನ ಮಧುರೈ ಹತ್ರ. ಆ ಪಾಳು ಬಾವಿಯಿಂದ ಚಿನ್ನನ ಮತ್ತೆ ಪೊಲೀಸ್ನ ವಶಕ್ಕೆ ಯಶಸ್ವಿಯಾಗಿ ತಗೊಂಡ್ ಬಂದು ಈ ಪೊಲೀಸ್ ಸ್ಟೇಷನ್ಗೆ ಚಿನ್ನನ ತಗೊಂಡ್ಬಂದಿಟ್ಟಿರ್ತಾರೆ. ಈ ಕತೆ ನೋಡಿದ್ರೆ ಯಾವ್ದೋ ಒಂದು ಸಿನಿಮಾ ರೀತಿಲಿದೆ. ಒಟ್ಟಾರೆ ಬ್ಯಾಂಕ್ ಅಲ್ಲಿ ಚಿನ್ನ ಇಟ್ಟಿರ್ತಕ್ಕಂಥ ಎಲ್ಲಾ ಗ್ರಾಹಕರಿಗೂ ಹಾಗೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಸಿಬ್ಬಂದಿಗಳಿಗೂ ಬ್ಯಾಂಕ್ ಅವ್ರಿಗೂ ಈ ಪೊಲೀಸರು ಈ ಇನ್ವೆಸ್ಟಿಗೇಷನ್ ಇಂದ ಒಂದು ನಿಟ್ಟುರಿಸಿ ಬಿಟ್ಟಿರ್ತಾರೆ. ಅಂದ್ರೆ ಒಂದು ಸಂತೋಷ ಕೂಡ ಆಗಿರುತ್ತೆ. ಒಟ್ಟಾರೆ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚಿನ ಇದೇ ತರ ವಿಡಿಯೋಗಳಿಗೋಸ್ಕರ ಬಸವ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದ.